ಚಿತ್ತಾಪುರದಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಗಣಿಗಾರಿಕೆಯ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ಹಿನ್ನೆಲೆಯಲ್ಲಿ ಏಪ್ರಿಲ್ 16ನೇ ತಾರೀಕಿನ ದಿವಸ ಗಣಿ ಇಲಾಖೆ ಮತ್ತು ನಾವು ಸೇರಿ ಏನು ಜಂಟಿ ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತ ಮೇಲ್ನೋಟಕ್ಕೆ ಸುಮಾರು 2500 ಕೋಟಿ ರೂಪಾಯಿ ಏನು ಅಕ್ರಮ ಹೊಣೆಗಾರಿಕೆ ನಡೆದಿರುವುದು ಚಿತ್ತಾಪುರ ಮತಕ್ಷೇತ್ರದಲ್ಲಿ ಕಂಡು ಬಂದಿರುವುದರಿಂದ ಇದನ್ನು ನಿಭಾಯಿಸುವಲ್ಲಿ ವಿಫಲರಾದಂಥ ಮತ್ತು ಇದಕ್ಕೆ ಕಾರಣಕರ್ತರಾದಂಥ ಜಿಲ್ಲಾ ಏನು ಟಾಸ್ಕ್ ಫೋರ್ಸ್ ಕಮಿಟಿ ಚೇರ್ಮನ್ ಆದಂಥ ಜಿಲ್ಲಾಧಿಕಾರಿಗಳು ಅವರ ಸದಸ್ಯರುಗಳಾದಂಥ SP ಅವರಾಗಿರ್ಬೋದು, DD ಮೈನ್ಸ್ ಆಗಿರ್ಬೋದು, AC ಆಗಿರ್ಬೋದು, DSP ಆಗಿರ್ಬೋದು, RTO ಆಗಿರ್ಬೋದು, ಜಿಲ್ಲೆಯ ಟಾಸ್ಕ್ ಫೋರ್ಸ್ ಮತ್ತು ತಾಲೂಕು ಟಾಸ್ಕ್ ಫೋರ್ಸ್ ಕಮಿಟಿಯ ಎಲ್ಲರನ್ನೂ ಕೂಡ ತಮ್ಮ ಸೇವೆಯಿಂದ ಇವತ್ತಿನ ದಿವಸ ವಜಾ ಮಾಡಬೇಕೆನ್ನುವಂಥ ಮನವಿಯನ್ನು ಮೊನ್ನೆ ಗೌರವಾನ್ವಿತ ರಾಜ್ಯಪಾಲರಿಗೆ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಅದರಂತೆ ಏನು ಇವತ್ತ ಆ ಕ್ಷೇತ್ರ ಶಾಸಕರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು ಆ ಒಂದು ಕ್ಷೇತ್ರದಲ್ಲಿ ನೆಲ ಜಲ ಸಂಪನ್ಮೂಲ ಈ ರೀತಿಯಾಗಿ ರಾಜಾರೋಷವಾಗಿ ಇವತ್ತ ಅಕ್ರಮವಾಗಿ ದರೋಡೆ ಆದರೂ ಕೂಡ ಇವತ್ತ ನಿರ್ಲಕ್ಷ್ಯ ವಹಿಸಿ ಅವರ ಒಂದು ಸಮ್ಮತಿಯಿಂದ ಇಷ್ಟೊಂದು ದೊಡ್ಡ ಪ್ರಮಾಣ ಹಗರಣ ಆದರೂ ಕೂಡ ಇವತ್ತು ಅವರು ಸುಮ್ಮನೆ ಕೂತಿದ್ರಿಂದ ಇವತ್ತ ಆ ಒಂದು ರಕ್ಷಣೆಯ ಜವಾಬ್ದಾರಿ ಹೊರಲಿಕ್ಕೆ ಅವರು ಅರ್ಹರಲ್ಲ. ಆದ್ದರಿಂದ ಕೂಡಲೇ ಇವತ್ತ ತಮ್ಮ ಒಂದು ಸಚಿವ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತನ್ನು ರಾಜೀನಾಮೆಯನ್ನು ಕೊಡಬೇಕು. ಇಲ್ಲವಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಇವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಏನು ನಾವು ಈ ಹಿಂದೆ ಚಿತ್ತಾಪುರ ಕ್ಷೇತ್ರದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಅಂತ ತಿಳ್ಕೊಂಡು 9ನೇ ತಾರೀಕಿಗೆ ಏಪ್ರಿಲ್ 9ನೇ ತಾರೀಕಿಗೆ ಅದರ ಅಧ್ಯಕ್ಷರಾದಂಥ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತೀವಿ. ಆದರೆ ಇಲ್ಲಿವರೆಗೆ ಕೂಡ ಅವರು ಒಂದೇ ಒಂದು ಕ್ರಮ ಯಾರ ಮೇಲೆ ತೆಗೆದುಕೊಂಡಿಲ್ಲ. ಅಕ್ರಮ ಗಣಿಗಾರಿಕೆ ನಡೆದಿದ್ದು ಸಂಪೂರ್ಣವಾದಂಥ ಮಾಹಿತಿ ಸನ್ಮಾನ್ಯ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದೆ, SP ಗೆ ಇದೆ, DD ಮೈನ್ಸ್ ಅವರಿಗಿದೆ, DSP ಅವರಿಗಿದೆ, AC ಅವರಿಗಿದೆ, ತಹಸೀಲ್ದಾರ್ಗಿದೆ, RTO ಆಗಿದೆ. ಏನು ಮಾಡ್ತಾ ಇದ್ದೀರಿ ನೀವು? ನಿಮಗೆ ಗೊತ್ತಿರಲಾರ್ದು ಇಷ್ಟು ಹೆಂಗೆ ನಡೀತಾವ? ಇದಕ್ಕೆಲ್ಲ ಸಂಪೂರ್ಣ ಹೊಣೆ ನೀವು ಹೊತ್ಕೊಂಡು ನಿಮ್ಮ ಜಾಗ ಖಾಲಿ ಮಾಡಬೇಕೆನ್ನುವಂಥ ವಿನಂತಿಯನ್ನು ನಾ ಅವರಿಗೆ ಮಾಡ್ತಾ ಇದ್ದೀನಿ. ಎರಡನೇದಾಗಿ ಇವತ್ತ ಅದಕ್ಕೆ ಸಬೂತು ಹೇಳಬೇಕಪ್ಪ ಅಂದ್ರೆ, ಮೊನ್ನೆ ನಾವು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಸರ್ವೆ ಅಧಿಕಾರಿಗಳು ಇವತ್ತ ನಮ್ಮ ಏನು ಜಂಟಿ ಸರ್ವೆಯಲ್ಲಿ ವರದಿಯಲ್ಲಿ ತಿಳಿಸ್ಯಾರ, ಏನು KRDL ಅನ್ನೋದು ಒಂದು ಅಂಗಸಂಸ್ಥೆ. ಯಾವುದರ ಅಂಗಸಂಸ್ಥೆ? ಅದು ಈ RDPR ಒಂದು ಅಂಗಸಂಸ್ಥೆ ಅದ. ಆ ಅಂಗಸಂಸ್ಥೆಗೆ ಈ ರೀತಿಯಾಗಿ ಮರಳುಗಾರಿಕೆ ಮಾಡಿಕೊಡು ಸರ್ಕಾರಿ ಕಾಮಗಾರಿಗಳಿಗೆ ಮರಳುಗಾರಿಕೆ ಮಾಡಬೇಕಂತ ಅನುಮತಿ ಕೊಟ್ರ ಅವರು ಖಾಸಗಿ ವ್ಯಕ್ತಿಗೆ ಹೆಂಗೆ ಕೊಟ್ಟರು? ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ನಿಮ್ಮ ಅಂಗಸಂಸ್ಥೆ ಬೇರೆದವ್ರಿಗೆ ಹೆಂಗೆ ಕೊಟ್ರಿ ನೀವು? ಕೊಟ್ಟ ನಂತರ ಕಳೆದ 3 ವರ್ಷದಲ್ಲಿ ಕೇವಲ 16 ಲಕ್ಷ ಏನು ರಾಯಲ್ಟಿ ಮಾತ್ರ ಕಟ್ಟಿದಿರಿ. ಆದರೆ ದಿನಕ್ಕೆ 400-500 ಟಿಪ್ಪರ್ ಗಾಡಿಗಳಲ್ಲಿ ಹೋಗ್ತಾವ. 2,000 ಕೋಟಿ ರೂಪಾಯಿ 3 ವರ್ಷದಲ್ಲಿ ಅದರಲ್ಲೂ ಅಕ್ರಮ ವ್ಯವಹಾರ ಆಗ್ತದ. ಇದಕ್ಕೆಲ್ಲ ಯಾರು ಕಾರಣರು? ಯಾರು ಹೊಣೆ? ಆದ್ದರಿಂದ ಇವತ್ತಿನ ದಿವಸ ಖಚಿತವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಗಣಿ ಇಲಾಖೆದವರು ಅಲ್ಲಿ 3 ಕಿಲೋಮೀಟರ್ವರೆಗೆ ಏನು ಕಾಗಿನಾ ನದಿಯ ಮಧ್ಯದಲ್ಲಿ ಶಾಶ್ವತವಾಗಿ ರಸ್ತೆ ಮಾಡಿ ಏನು ಅಕ್ಕಪಕ್ಕ 2 ಬದಿಯಲ್ಲಿ ಇವತ್ತಿನ ದಿವಸ ಏನು ಸುಮಾರು ಆಳದವರೆಗೆ ಇವತ್ತು ಅವರು ಅಕ್ರಮ ಗಣಿಗಾರಿಕೆ ಮಾಡಿದಾರ ಅನ್ನುವಂಥ ಮಾಹಿತಿ ಕೊಟ್ಟರ. ಆದರೆ 5 ಕಿಲೋಮೀಟರ್ವರೆಗೆ ಅದು ಅಕ್ರಮ ಗಣಿಗಾರಿಕೆ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಇವತ್ತಿನ ದಿವಸ ಯಾಕೆ ನೀವು ಸುಮ್ಮನೆ ಕೂತೀರಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗ್ಯದ. ಮುಂದುವರೆದ ಭಾಗವಾಗಿ ಪಟ್ಟಾ ಜಮೀನುಗಳಿಗೆ ಅನುಮತಿ ಕೊಟ್ಟರಿ ನೀವು, ಸಂತೋಷ. ಇವತ್ತ 93 ಎಕರೆವರೆಗೆ ನೀವು ಅನುಮತಿ ಕೊಟ್ಟಿರಿ. ಅದು 400-500 ಎಕರೆವರೆಗೆ ಅದು ವಿಸ್ತರಣೆ ಆಗ್ಯದ. ಅಲ್ಲಿ ಸಾಕಷ್ಟು ಅಕ್ರಮ ಆಗ್ಯಾವ. 93 ಎಕರೆ ಪೂರಾ ಅಷ್ಟಕ್ಕಾದ್ರೂ ನೀವು ರಾಯಲ್ಟಿ ಕಟ್ಟಿಸ್ಕೊಂಡ್ರೆ ಇವತ್ತಿನ ದಿವಸ ಸುಮಾರು 500 ಕೋಟಿವರೆಗೆ ಅದು ರಾಯಲ್ಟಿ ಆಗ್ತಿತ್ತು. ಸರ್ಕಾರಕ್ಕೆ ಇವತ್ತು 2,500 ಕೋಟಿ ರೂಪಾಯಿ ವಂಚನೆ ಆಗ್ಯದ. ಇದಕ್ಕೆಲ್ಲ ಯಾರು ಜವಾಬ್ದಾರಿ ಹೊರ್ತೀರಿ? ಆದ್ದರಿಂದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ರಾಜೀನಾಮೆ ಕೊಡಬೇಕು. ಜಿಲ್ಲೆಯಲ್ಲಿರುವಂಥ ಏನು ಜಿಲ್ಲಾ ಟಾಸ್ಕ್ ಫೋರ್ಸ್ ಕಮಿಟಿ ಮತ್ತು ತಾಲೂಕಾ ಟಾಸ್ಕ್ ಫೋರ್ಸ್ ಕಮಿಟಿ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.